ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಲಿ ಬೋನ್ಗೆ ನಾವು ಹೋದ್ರು ಅಥವಾ ನಾವಿರೋ ಜಾಗಕ್ಕೆ ಹುಲಿನೇ ಹುಡುಕೊಂಡು ಬಂದ್ರು ಹೋಗೋದು ನಮ್ಮ ಜೀವಾನೇ. ಈಗ ಎಷ್ಟೊತ್ತು ತೆಪ್ಪಗಿರ್ತೀವೋ ಅಷ್ಟೊತ್ತು ಜೀವಂತವಾಗಿರ್ತೀವಿ. ನಿನ್ನ ಕೈ ಏನೂ ಆಗಲ್ಲ. ಸರ್ ಊಟಕ್ಕೆ ಬನ್ನಿ ಸರ್. ನಿಧಾನ ಕೂತ್ಕೊಳ್ಳಿ. ಡೈನಿಂಗ್ ಟೇಬಲ್ ಇಲ್ವಾ? ಡೈನಿಂಗ್ ಟೇಬಲ್ ತಗೊಳ್ಳೋ ಅಷ್ಟು ಆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೃಪೆ ಬೀರಿಲ್ಲ ಸರ್. ನಿಧಾನ. ಪಾಪ ನಿಮಗೆ ಸೊಂಟದ ನೋವು ಕೈ ಕಾಲು ನೋವು ಇನ್ನೂ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನಾನು ಅನುಭವಿಸ್ತಿರೋ ನೋವೇನ್ ಮಹಾ. ನನ್ನನ್ನು ಎದುರಾಕೊಂಡು ರಾಮ ಇನ್ ಮುಂದೆ ಕೂರುವಾಗ ನಿಲ್ಲುವಾಗ ಮಾತಾಡುವಾಗ ಸತ್ತಷ್ಟು ಸಂಕಟ ಅನುಭವಿಸ್ತಾನೆ, ಜೀವಂತ ಶವ ಬದುಕ್ತಾನೆ. ನೋಡ್ತಾ ಇರು. ಆಮೇಲೆ ಆ ಸೀತಾ ನನ್ಗೆ ಯಾರೂ ಇಲ್ಲ, ಎಲ್ಲ ನೀವೇ ಅಂತ ಹೇಳ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ, ಊಟ ಮಾಡಿ ಸರ್. ನಿಮ್ಮ ಮನೇಲಿ ಸಣ್ಣಗೆ ಹಪ್ಪಳ ಇಲ್ವಾ? ಇಲ್ಲ. ಅದೇ ಕಣೆ, ಮೊನ್ನೆ ಮಂಗಳೂರು ಸ್ಟೋರ್ಸ್ ನಲ್ಲಿ 2 ಪ್ಯಾಕೆಟ್ ತಗೊಂಡಿಲ್ಲ ಹಪ್ಪಳ. ಅಲ್ಲದೆ ಈ ವರ್ಷದ ಸಬ್ಬಕ್ಕಿ ಹಪ್ಪಳನು ಮಾಡಿದ್ಯಲ್ಲೇ? ಮರ್ತೋಗ್ಬಿಟ್ಟೆ ಸರ್. ಮದುವೆ ಗಂಡಿಗೆ ಹೇಗೆ ನನಗೆ ಮರ್ಯಾದೆ ಕೊಡೋದು? ಮದುವೆ ಗಂಡು ಹೇಳಿದ್ನಲ್ಲ, ನಿನ್ ನಾದ್ನಿ ಸೀತಾ ಅವಳೇ ನನ್ನ ಹೆಂಡತಿ. ನನಗೆ ಮಾನ ಮರ್ಯಾದೆ ತೆಗೆದ್ಲಲ್ಲ, ಅದೇ ಮಂಟಪದಲ್ಲಿ ಅವಳನ್ನ ಮದುವೆ ಆಗ್ತೀನಿ. ಹಪ್ಪಳ ಸಂಡಿಗೆ ತಗೋಬಾ. ಸಿಹಿನ ಏನೋ ಕರ್ಕೊಂಡು ಬಂದೆ, ಆದರೆ ರಾಮ್ನ ನೋಡೋಕೆ ಅವಕಾಶ ಸಿಗುತ್ತೋ ಇಲ್ವೋ? ರಾಮ್ ಮನೆಯವರು ಯಾರ ಕಣ್ಣಿಗೂ ಕಾಣದೇ ಇರೋ ಥರ ಭೇಟಿ ಮಾಡಬೇಕು. ಪ್ಲೀಸ್ ರಾಮ, ನನ್ನ ಮಗಳಿಗೆ ನಿರಾಸೆ ಮಾಡಬೇಡ. ನಿನಗೆ ಗೊತ್ತು ಸಿಹಿ ರಾಮ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ರಾಮ್ನ ನೋಡಿದ್ರೆ ಅವಳಿಗೆ ಸಮಾಧಾನ ಆಗುತ್ತೆ. ಪ್ಲೀಸ್ ರಾಮ. ಸಿಹಿ ಪುಟ, ನಿನ್ನ ಫ್ರೆಂಡಿಗೆ ಈ ಪ್ರಸಾದ ಕೊಡ್ತೀವಿ ಅಂತ ಒಂದ್ಸಲ ಹೇಳು. ಸೀತಮ್ಮ, ನಾವು ಬಂದಿರೋದೇ ಪ್ರಸಾದ ಕೊಡೋಕ್ಕೆ, ಕೊಡ್ತೀವಿ ಬಾ. ಅಷ್ಟಾದರೆ ಸಾಕು. ಸಾರಿ ಮೇಡಮ್, ಯಾವಾಗ ಒಳಗೆ ಬಿಡಕ್ಕೆ ಆಗೋದಿಲ್ಲ. ಯಾಕೆ ಬಿಡಲ್ಲ? ನಾನು ನನ್ನ ಫ್ರೆಂಡ್ನ ನೋಡಬೇಕು. ಸರ್, ನಾವು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ದೇವಸ್ಥಾನದಿಂದ ಈ ಪ್ರಸಾದ ತಂದಿದ್ದೀವಿ, ಕೊಟ್ಟು ಹೋಗ್ಬಿಡ್ತೀವಿ ಪ್ಲೀಸ್. ಸಿಚುವೇಶನ್ ಇದಕ್ಕೆಲ್ಲ ಅಲೋ ಮಾಡತ್ತವ ಇಲ್ಲ ಮೇಡಮ್, ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಡೇ, ಅವ್ರು ನಮ್ಮ ಫ್ಯಾಮಿಲಿನೇ ಕಣ್ರಿ. ಐ ಮೀನ್ ನಮಗೆ ಸಂಬಂಧಪಟ್ಟರೆ ಅವ್ರೆ. ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಬಿಡ್ರಿ ಅವ್ರನ್ನ. ಸರಿ ಸರ್. ಸೀತಾ, ನೀವು ಬನ್ನಿ. ಅಶೋಕ್, ನನ್ನ ಫ್ರೆಂಡ್ ಹೇಗಿದ್ದಾರೆ? ಚೆನ್ನಾಗಿದ್ದಾರ? ನಾನು ಅವ್ರಿಗೆ ಈ ಡ್ರಾಯಿಂಗ್ ಕೊಡ್ಬೋದಾ? ಅವ್ರು ಮಾತಾಡ್ತಿದ್ದಾರಾ? ಖಂಡಿತ ಕೊಡ್ಬೋದು. ಈಗ ನೀನು ಬಂದಿದ್ಯಲ್ಲ, ನಿನ್ನ ಫ್ರೆಂಡ್ ಬೇಗ ಹುಷಾರಾಗ್ತಾನೆ, ನೋಡ್ತಿರು. ಹೌದಾ? ಎಸ್. ಸರ್, ನಾವಿಲ್ಲಿಗೆ ಬರ್ಬೋದಾ? ಏನೋ ತೊಂದರೆ ಇಲ್ಲ ತಾನೆ? ರಾಮ್ನ ನೋಡಬೇಕು ಅಂತ ಇವಳು ತುಂಬ ಹಠ ಮಾಡಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಏನ್ ಸೀತಾ ಹೀಗೆ ಕೇಳ್ತಿದ್ದೀರಾ? ನೀವೇ ಬರ್ಬೇಕಾಗಿರೋದಿಲ್ಲಿ. ಇನ್ ಯಾರಿದ್ರು ಇಲ್ದೆ ಹೋದ್ರು ನೀವಿಲ್ಲಿರ್ಬೇಕು. ರಾಮ್ ಸಿಹಿನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ನನಗೂ ಗೊತ್ತು.
ಇವಳು ನೋಡಿದ್ರೆ ಅವ್ನು ಬೇಗ ಹುಷಾರಾಗ್ತಾನೆ. ಬನ್ನಿ. ಇಲ್ಲ ನಾನು ಹೋಗಲ್ಲ. ಸಿಹಿ ಏನಾಯ್ತು? ಅವ್ರು ನಿನ್ನ ಫ್ರೆಂಡು, ಬಾ. ಇಲ್ಲ ಅವ್ರು ನನ್ನ ಫ್ರೆಂಡ್ ಅಲ್ಲ. ಇವ್ರು ಯಾರೋ ಬೇರೆಯವರು. ಇದಮ್ಮ ಪ್ಲೀಸ್ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗು. ನಾನು ನನ್ನ ಫ್ರೆಂಡ್ನ ನೋಡಬೇಕು. ಸಿಹಿ, ನೀನು ನಿನ್ನ ಫ್ರೆಂಡ್ ಹತ್ರ ಮಾತಾಡಬೇಕು ಅಂತಂದ್ರೆ ಒಳಗೆ ಹೋಗ್ಬೇಕು. ಇಲ್ಲ ಇವ್ರು ನನ್ನ ಫ್ರೆಂಡ್ ಆಗಕ್ ಸಾಧ್ಯನೇ ಇಲ್ಲ. ನನ್ನ ಫ್ರೆಂಡು ಹೀರೋ, ಪವರ್ಫುಲ್ಲು. ಅವರು ಫೈಟಿಂಗ್ ಮಾಡ್ತಿದ್ರು. ಇಲ್ಲಿ ಮಲಗಿರೋರು ನನ್ನ ಫ್ರೆಂಡ್ ಅಲ್ಲ. ಸಿಹಿ, ಅವ್ರು ನಿನ್ನ ಫ್ರೆಂಡೇ ಕಣೆ. ಅವ್ರಿಗೆ ಸ್ವಲ್ಪ ಏಟ್ ಆಗಿದೆ, ಡಾಕ್ಟರು ಟ್ರೀಟ್ ಮಾಡ್ತಿದ್ದಾರೆ. ನಿನಗೇನು ಆಗಲ್ಲ, ನಾನಿದ್ದೀನಿ, ಬಾ. ಇಲ್ಲಿವರೆಗೂ ಬಂದು ಒಳಗೆ ಬಂದಿಲ್ಲ ಅಂದ್ರೆ ಹೇಗೆ? ಫ್ರೆಂಡ್ನ ಒಂದ್ಸಲ ನೋಡ್ಬೇಕು ಅಂತ ತಾನೆ, ಬಾ ನೋಡು, ಬಾ. ಇಲ್ಲ ಸಿದ್ದಮ್ಮ, ನನ್ಗೆ ಭಯ ಆಗುತ್ತೆ. ಸೀತಾ, ನಾನು ಸಿಹಿ ಹತ್ರ ಮಾತಾಡ್ತೀನಿ. ನೀವು ರಾಮ್ನ ನೋಡ್ಕೊಳ್ಳಿ. ಅವನಿಗಾಗಲೇ ಎಚ್ಚರ ಆದಾಗ ಅವನೇನೋ ಕನ್ವರ್ಸ್ತಿದ್ದ. ಬಟ್ ಅವ್ನು ಏನು ಹೇಳ್ತಿದ್ದಾನೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಅವನ ಪ್ರಜ್ಞೆ ತಪ್ಪಿತು. ಅವ್ನು ಮತ್ತೆ ಮಾತಾಡಿದ್ರೆ ಅವನು ಏನು ಹೇಳ್ತಿದ್ದಾನೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೋದು. ಯಾಕೆಂದರೆ ಆಕ್ಸಿಡೆಂಟ್ಗಿಂತ ಮುಂಚೆ ಅವನು ನಿಮ್ಮ ಜೊತೆನೇ ಇದ್ದ. ಸೊ ಪ್ಲೀಸ್ ಹೆಲ್ಪ್ ಹಿಮ್. ರಾಮ್, ನಾನು ನಿಮಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋದು ಬಿಟ್ರೆ ನಂಗೆ ಈ ಸ್ಥಿತಿಲಿ ಇನ್ನೇನು ಮಾಡೋಕ್ಕಾಗ್ತಿಲ್ಲ ರಾಮ್. ಆದರೆ ನಂಗೆ ನಂಬಿಕೆ ಇದೆ, ದೇವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. 5 ನಿಮಿಷ ವಟಾರಕ್ಕೆ ನೀವು ಬಂದಾಗ ನಿಮ್ಮ ಜೊತೆ ಕೂತ್ ಮಾತಾಡಬೇಕಿತ್ತು. ಅದೇನು ವಿಷಯ ಅಂತ ಕೇಳಬೇಕಿತ್ತು. ಆಗ ಈ ಆಕ್ಸಿಡೆಂಟ್ ಎಲ್ಲ ಆಗ್ತಿರ್ಲಿಲ್ಲ ರಾಮ್. ವಟಾರದವ್ರು ಏನೇನೋ ಮಾತಾಡಿದ್ರು ಅಂತ ಅದಕ್ಕೆ ಕಿವಿ ಕೊಟ್ಟೆ ನಾನು. ಅಲ್ಲಿಂದ ನಿಮ್ಮನ್ನು ಆಚೆ ಕಳಿಸ್ಬೇಕು ಅಂತ ನಿಮಗೆ ಬಾಯಿಗೆ ಬಂದಾಗ ಮಾತಾಡಿದೆ. ನಿಮಗೆ ನನ್ನಿಂದ ತುಂಬ ನೋವಾಗಿರ್ಬೋದು, ಆದರೆ ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ರಾಮ್. ನನ್ನ ಎಲ್ಲ ಕಷ್ಟಕ್ಕೂ ನೀವು ನನ್ನ ಜೊತೆ ನಿಂತಿದ್ದೀರಾ. ಸಾರಿ ರಾಮ್, ನಾನು ನಿಮಗೆ ನೋವು ಮಾಡಿಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.